ಹಲೋ ವೀಕ್ಷಕರೇ, ಮಧ್ಯಪ್ರದೇಶದಲ್ಲಿರೋ ಫೋರ್ಟ್ ಸಿಟಿ ಗ್ವಾಲಿಯರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಅಥವಾ ನೋಡಿರಬೇಕು, ಕೇಳಿರಬೇಕು. ಗ್ವಾಲಿಯರ್ನಿಂದ ಬರೀ 50 ಕಿಲೋಮೀಟರ್ ದೂರದಲ್ಲಿರೋ ಹಿಡನ್ ಜೆಮ್ಸ್ ಮಿತಾವ್ಲಿ, ಪಡಾವ್ಲಿ ಮತ್ತು ಬಾಟೇಶ್ವರ್ ಬಗ್ಗೆ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ನೋಡಿದರೆ ಅದು ಇಷ್ಟ ಆಗಿದ್ದರೆ ಖಂಡಿತ ಅಲ್ಲಿ ಲೈಕ್ ಬಟನ್ ಇದೆ, ಪ್ರೆಸ್ ಮಾಡಿಬಿಡಿ. 8ರಿಂದ 10ನೇ ಶತಮಾನದಲ್ಲಿ ಕಟ್ಟಿದ ಇಲ್ಲಿಯ ದೇವಾಲಯಗಳು ಅದ್ಭುತವಾಗಿವೆ. ತುಂಬ ಜನಕ್ಕೆ ಈ ಜಾಗಗಳ ಬಗ್ಗೆ ಗೊತ್ತೇ ಇಲ್ಲ. ಮಿಥಾವಲಿಯಲ್ಲಿ ಸುಮಾರು 100 ಮೆಟ್ಟಿಲುಗಳನ್ನು ಹತ್ತಿ ಈ ಪುಟ್ಟ ಗುಡ್ಡದ ಮೇಲೆ ಬರ್ತಿದ್ದಂಗೆ ಚೌಸತ್ ಯೋಗಿನಿ ಮಂದಿರ ಸಿಗತ್ತೆ. ಇದನ್ನು 7100 ಮಹಾದೇವ್ ಮಂದಿರ ಅಂತಲೂ ಕರೀತಾರೆ. 8 ಮತ್ತು 10ನೇ ಶತಮಾನದಲ್ಲಿ ಗುಪ್ತರು ಮತ್ತು ಗುರ್ಜರರು ಆಳಿದ ಕಾಲದಲ್ಲಿ ಮಹಾರಾಜ ದೇವಪಾಲ ಇದನ್ನು ಕಟ್ಟಿಸಿದ್ದಂತೆ. ಪ್ರತಿಯೊಂದು ಈ ಚಿಕ್ಕ ಮಂದಿರದಲ್ಲೂ ಒಂದೊಂದು ಶಿವಲಿಂಗ, ಒಟ್ಟು 64 ಶಿವಲಿಂಗಗಳಿವೆ. ಆಗಿನ ಕಾಲದಲ್ಲಿ ತಾಂತ್ರಿಕ ಶಕ್ತಿಯ ಸಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇಲ್ಲಿ ಸಾಧನೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಅಂದರೆ, ನಮ್ಮ ದೆಹಲಿಯಲ್ಲಿರೋ ಪಾರ್ಲಿಮೆಂಟ್ ಬಿಲ್ಡಿಂಗ್ ಈ ದೇವಾಲಯದ ಆರ್ಕಿಟೆಕ್ಚರ್ನಿಂದ ಪ್ರಭಾವಿತವಾಗಿ ಕಟ್ಟಿದ್ದಂತೆ. ಇಂಥ ಸುಂದರ ಜಾಗಕ್ಕೆ ಈ ಪೀಕ್ ಸೀಸನ್ನಲ್ಲೂ ಪ್ರವಾಸಿಗರು ತುಂಬ ಕಮ್ಮಿ. ನೀವೆಲ್ಲ ನಮ್ಮ ದೇಶದ ಈ ಚಿಕ್ಕ ಅದ್ಭುತಗಳನ್ನು ಎಲ್ಲರೊಂದಿಗೂ ಹಂಚ್ಕೋಬೇಕು ಅಲ್ವಾ? ಎರಡನೇದು, ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಬಾಟೇಶ್ವರ್ ಗ್ರೂಪ್ ಆಫ್ ಟೆಂಪಲ್ಸ್. ಇದು ಇನ್ನೊಂದು ಅದ್ಭುತ. 25 ಎಕರೆ ಜಾಗದಲ್ಲಿ 200 ಸ್ಯಾಂಡ್ ಸ್ಟೋನ್ನಲ್ಲಿ ಕಟ್ಟಿದ ಚಿಕ್ಕ ಚಿಕ್ಕ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳು ಇದ್ವಂತೆ. ಮುಘಲರ ಮತ್ತು ನಿಸರ್ಗದ ದಾಳಿಗೆ ಎಲ್ಲ ಹಾಳಾಗಿತ್ತು. ಇದೇ ಕೆಲವು ಹಿಂದಿನ ವರ್ಷಗಳವರೆಗೂ ಇದು ದರೋಡೆಕೋರರು ಅಡಗಿಕೊಳ್ಳುವ ಸ್ಥಳ ಆಗಿತ್ತಂತೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಪುನರುಜ್ಜೀವನಗೊಳಿಸುವ ಜವಾಬ್ದಾರಿ ತೆಗೆದುಕೊಂಡಿದೆ. ಕೇರಳದ ಕೆ ಮಹಮ್ಮದ್ ಎನ್ನುವ ಆರ್ಕಿಯಾಲಜಿಸ್ಟ್ ಇಲ್ಲಿನ ದರೋಡೆಕೋರರೊಂದಿಗೆ ಸೌಹಾರ್ದತೆ ಬೆಳೆಸಿಕೊಂಡು ಇಲ್ಲಿನ ಪ್ರತಿಯೊಂದು ಕಲ್ಲನ್ನು ಪಜಲ್ನಂತೆ ಜೋಡಿಸಿ ಎಷ್ಟೊಂದು ಮಿನಿ ದೇವಾಲಯಗಳನ್ನು ನಿಲ್ಲಿಸಿದ್ದಾರೆ. ಕೆ ಅಹಮ್ಮದ್ ಅವರನ್ನ ಕುರಿತು ಬರೆದ ಒಂದು ಚಿಕ್ಕ ಆರ್ಟಿಕಲನ್ನು ನಿಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಾಸ್ ಮಾಡಿ ಓದಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಮಿತಾವ್ಲಿ, ಪಡಾವ್ಲಿ ಮತ್ತು ಬಾಟೇಶ್ವರ್ ಟೆಂಪಲ್ಸನ್ನು ಒಂದು ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ. ಇದು 1000 ವರ್ಷಗಳ ಹಿಂದೆ ಸೂರ್ಯನ ಕಿರಣಗಳನ್ನು ಬಳಸಿ ಗಣಿತ ಮತ್ತು ಖಗೋಳಶಾಸ್ತ್ರ ಕಲಿಸುವ ವಿಶ್ವವಿದ್ಯಾಲಯ ಆಗಿತ್ತಂತೆ. ಇಲ್ಲೂ ನೋಡಿ, ಈ ಪೀಕ್ ಸೀಸನ್ನಲ್ಲಿ ಕೂಡ ಜನ ತುಂಬ ಕಡಿಮೆ. ಮುಂದೆ ನಾವು ಹೋಗಿದ್ದು ಪಡಾವಲಿಯ ದೇವಸ್ಥಾನಕ್ಕೆ. ಘರಿ ಪಡಾವ್ಲಿ. ಘರಿ ಅಂದರೆ ಇಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಫೋರ್ಟ್ ಅಂತ ಅರ್ಥ. ಮೇಲಿರೋದು ಶಿವನ ದೇವಾಲಯ, ಸುಮಾರು 8 ಅಥವಾ 10ನೇ ಶತಮಾನದಲ್ಲಿ ಕಟ್ಟಿದ್ದು. ಅದರ ಸುತ್ತಲ ಫೋರ್ಟ್ ಹೊಸದು, 18 ಅಥವಾ 19ನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿಯ ಕಂಬ, ಮೇಲಿನ ಬೀಮ್ಸ್ಗಳು ಮತ್ತು ಮೇಲ್ಛಾವಣಿಯನ್ನು ಕೆತ್ತನೆಗಳಿಂದ ತುಂಬಿಸ್ಬಿಟ್ಟಿದ್ದಾರೆ. ಕೃಷ್ಣನ ಲೀಲೆಗಳು, ವಿಷ್ಣುವಿನ ಅವತಾರಗಳು, ಶಿವನ ಕಥೆಗಳು, ಸಮುದ್ರ ಮಂಥನ, ರಾಮಾಯಣ, ಮಹಾಭಾರತ, ಗಣೇಶನ ಮದುವೆ, ಎಷ್ಟೊಂದು ಕಥೆಗಳನ್ನು ಇಲ್ಲಿ ನೋಡ್ಬೋದು. ಗ್ವಾಲಿಯರ್ನ ಮೊರೇನಾ ಜಿಲ್ಲೆಯಲ್ಲಿರೋ ಈ ಗೋಲ್ಡನ್ ಟ್ರಯಾಂಗಲನ್ನು ಮಧ್ಯಪ್ರದೇಶದ ಕಡೆ ಹೋದರೆ ಖಂಡಿತ ಮರೀದೆ ನೋಡಿ. ಹಾಗೆ ಈ ವಿಡಿಯೋವನ್ನು ತುಂಬ ಜನರೊಂದಿಗೆ ಶೇರ್ ಮಾಡಿ ನಮ್ಮ ದೇಶದ ಚಿಕ್ಕ ಚಿಕ್ಕ ಅದ್ಭುತಗಳನ್ನು ತುಂಬ ಜನರಿಗೆ ತಲುಪಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ. ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್ ಬಾಯ್.